ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ತಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ. ಮುಖ್ಯವಾಗಿ ನಿನ್ನೆ ಮಾಗಡಿ ಟೌನ್ನ JDS ಕಚೇರಿಯಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಚುನಾವಣೆಯ ಸಂಬಂಧ ಸಭೆ ಕರೆದಿದ್ದಂತಹ ಸಂದರ್ಭದಲ್ಲಿ JDS ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಎ ಮಂಜುನಾಥ್ ಅವರು ನಮ್ಮ ನಾಯಕರುಗಳ ಮೇಲೆ ಇಲ್ಲಸಲ್ಲದಂತಹ ಆರೋಪಗಳನ್ನು, ಆಧಾರರಹಿತ ಆರೋಪಗಳನ್ನು ಮಾಡಿ ಒಂದು ರೀತಿ ಎಲುಬಿಲ್ಲದ ನಾಲಿಗೆಯಲ್ಲಿ ಏನು ಬೇಕಾದರೂ ಮಾತಾಡ್ಬೋದು ಅನ್ನತಕ್ಕಂತಹ ಮನಸೋ ಇಚ್ಛೆ ಮಾತಾಡಿದ್ದಾರೆ. ಆ ಕುರಿತು ಕೆಲವೊಂದು ವಿಷಯಗಳನ್ನ ಸ್ಪಷ್ಟೀಕರಣ ಕೊಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ನಾವು ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವಿಭಾಗಗಳಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಈ ಸಂದರ್ಭದಲ್ಲಿ ಎನ್ ಅಶೋಕಣ್ಣ ಅವರ ಹಿತೈಷಿಗಳು ಮತ್ತು ಅಭಿಮಾನಿಗಳು ಒಂದು ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಬಾಲಣ್ಣ ಇರ್ಬೋದು, ತಮ್ಮಾಜಣ್ಣ ಇರ್ಬೋದು, ಇವರುಗಳ ಮೇಲೆ ಇಲ್ಲಸಲ್ಲದ ಒಂದು ಆರೋಪಗಳನ್ನ ಇವತ್ತು ಮಾನ್ಯ ಎ ಮಂಜಣ್ಣ ಅವರು ಮಾಡಿದ್ದಾರೆ. ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ ಪತ್ರಿಕಾಗೋಷ್ಠಿ ಮುಖಾಂತರ ಈ ಸಂದರ್ಭದಲ್ಲಿ ನಾವ್ಯಾರೂ ಕೂಡ, ಯಾಕಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನಬದ್ಧವಾಗಿ ಒಂದು ಆಡಳಿತ ಪಕ್ಷದ ಶಾಸಕರಿಗೆ ಎಷ್ಟು ಒಂದು ಗೌರವ ಮತ್ತು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಹಕ್ಕುಗಳಿರ್ತವೋ, ವಿರೋಧ ಪಕ್ಷದ ಶಾಸಕರಿಗೂ ಕೂಡ, ಮಾಜಿ ಶಾಸಕರು ಕೂಡ ಅಷ್ಟೇ ಒಂದು ಗೌರವ ಇರ್ತದೆ. ಅವರು ಮೊದಲನೇದಾಗಿ ಮಾಜಿ ಶಾಸಕರು ಒಂದು ಗೌರವಯುತವಾಗಿ ನಡ್ಕೊಳ್ಳೋದನ್ನು ಮೊದಲು ಶುರು ಮಾಡಬೇಕು, ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಅವರನ್ನು ಮನವಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಗಟ್ಟಿಯಾಗೋದು ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ಪ್ರಾಮಾಣಿಕವಾಗಿ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಲಣ್ಣ ಅವರಿಗೆ ಜನರು ಒಂದು ಜನಾದೇಶವನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಂದಿಗೆ 2 ವರ್ಷಗಳು ತುಂಬಿದ್ದಾವೆ. ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ, ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದರ ಒಂದು ವಸ್ತುನಿಷ್ಠ ಒಂದು ಕಣ್ಣೋಟ ಇಲ್ಲ. ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಎ ಮಂಜಣ್ಣ ಅವರು ಇಲ್ಲ ಸಲ್ಲದ ಮತ್ತು ಆಧಾರರಹಿತವಾಗಿರ್ತಕ್ಕಂಥ ಆರೋಪಗಳನ್ನೇ ಮಾಡ್ತಾ ಬಂದಿದ್ದಾರೆ. ನಾನು ಅವರನ್ನು ಮನವಿ ಮಾಡ್ತೀನಿ. ಯಾಕೆ ಅಂತಂದರೆ ಏನಾದರೂ ನೀವು ಆರೋಪಗಳನ್ನ ಮಾಡೋದಾದರೆ ಆಧಾರದ ಒಂದು ಸಹಿತವಾಗಿ ಮಾಡಿ, ವೈಜ್ಞಾನಿಕ ಕಣ್ಣೋಟದಲ್ಲಿ ಮಾಡಿ. ನೀವು ಒಂದು ಸಹಕಾರ ಕ್ಷೇತ್ರ ಅಂತಂದರೆ ಇವತ್ತು ಹುಟ್ಟಿ ಸಾಯಂಕಾಲಕ್ಕೆ ಬೆಳೆಯೋದಕ್ಕಾಗೋದಿಲ್ಲ. ಅದಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಒಂದು ವಲಯ, ಅದು ಸಹಕಾರಿ ವಲಯ. ಆ ಸಹಕಾರಿ ರಂಗದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಅಶೋಕಣ್ಣ ಅವರು ಸುಮಾರು 35-40 ವರ್ಷದ ಸೇವೆಯನ್ನು ಮಾಡಿದ್ದಾರೆ. ಆ 35-40 ವರ್ಷದ ಸೇವೆ ಇದೆಯಲ್ಲ ಅವರು, ಆ ಸಂದರ್ಭದಲ್ಲಿ ಮಾಗಡಿ ತಾಲೂಕಲ್ಲಿ ಎಷ್ಟು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿದ್ವೋ, ಎಷ್ಟು ಕೃಷಿ ವ್ಯವಸಾಯೋತ್ಪನ್ನ ಸಹಕಾರಿ ಸಂಘಗಳು ಕೆಲಸವನ್ನು ಮಾಡ್ತಿದ್ದೋ ಇವತ್ತು ಎಷ್ಟಿದ್ದಾವೆ. ಮಾಗಡಿ ತಾಲೂಕಿನಲ್ಲಿ ಎಷ್ಟು ಜನ ರೈತರಿಗೆ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಅಲ್ಪಾವಧಿ ಬೆಳೆ ಸಾಲಗಳನ್ನ ವಿತರಣೆ ಮಾಡಿದ್ದಾರೆ. ಅವರ ಕೊಡುಗೆ ಏನು ರೈತರಿಗೂ ಅಂತಕ್ಕಂಥದ್ದನ್ನು ಮೊದಲು ದಯಮಾಡಿ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಎ ಮಂಜಣ್ಣ ಅವರು ಮೊದಲು ತಿಳ್ಕೊಳ್ಳಿ. ಅವರು ಗಂಭೀರವಾದಂಥ ಆರೋಪ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಯಾವುದೇ ರೀತಿ ಅವ್ರ ಮೇಲೆ ಟೀಕೆಗಳಿಲ್ಲ. ಅವ್ರು ಮಾಡ್ತಿರ್ತಕ್ಕಂಥದ್ದು ಗಂಭೀರವಾದಂಥ ಆರೋಪಗಳಲ್ಲ, ಇಲ್ಲ ಸಲ್ಲದ ಆರೋಪಗಳು. ಗಂಭೀರವಾದಂಥ ಆರೋಪಗಳು ಅಂದರೆ ಅದರಲ್ಲಿ ಸತ್ಯ ಇರ್ತದೆ. ಸತ್ಯ ಇದ್ದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಇಲ್ಲಪ್ಪ ಅವ್ರು ಮಾಡ್ತಿರ್ತಕ್ಕಂಥದ್ದು ಒಂದು ಸತ್ಯವಾಗಿರ್ತಕ್ಕಂಥ ಅಂಶಗಳಿದ್ದಾವೆ, ನಾವು ಅದಕ್ಕೆ ಒಂದು ಸಮಂಜಸ ಉತ್ತರವನ್ನು ಕೊಡೋದಾಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಆದರೆ ಇವರು ಯಾವ್ಯಾವ ಅಂಶಗಳನ್ನ ಕೆಲವನ್ನ ನಿನ್ನೆ ಹೇಳಿದ್ದಾರೆ, ಯಾವ್ಯಾವೆಲ್ಲ ಅಂಶಗಳನ್ನ ಇವರು ಇದು ಮಾಡಿದ್ದಾರೆ. ನಾನು ಇವತ್ತು
ಸಹಕಾರಿ ಕ್ಷೇತ್ರದಲ್ಲಿ ನಾನು ಯಾರನ್ನೇ ಸೂಚಿಸಿದ್ರು ಕೂಡ ಅವ್ರನ್ನ ಉಡಸಮೇತ ಇವರು ತೆಗ್ದಾಕ್ಬಿಡ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ಎಲೆಕ್ಷನ್ ಚುನಾವಣೆ ಸಂದರ್ಭಕ್ಕೆ ನೋಡಿ ನಾವು ಚುನಾವಣೆ ಮಾಡ್ತೀವಿ ಅಂತಂದ್ರೆ ಆಗುತ್ತಾ? ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ತಮ್ಮಜಣ್ಣವರು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯನ್ನು ಪ್ರತಿಷ್ಠಿತವಾಗಿ ತಗೊಂಡು ಯಾರನ್ನು ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕು, ಅಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು, ಒಂದು VSN ಸೊಸೈಟಿ ಇರ್ಬೋದು. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಲ್ಕೆರೆ VSN ಸೊಸೈಟಿ ಚುನಾವಣೆ ಆಯಿತು. ಅವರು ನಿಜಕ್ಕೂ ಹೇಳಬೇಕು ಅಂದರೆ 15 ದಿನ ಅವರು ನಿದ್ದೆ ಮಾಡಿಲ್ಲ. 11 ಸೀಟ್ನು ನಾವು ಗೆಲ್ಸ್ಕೊಳ ಅಂತ ಬರೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಅಷ್ಟು ಕಷ್ಟ ಇರ್ತದೆ. ನೀವು ಗ್ರೌಂಡ್ ಲೆವೆಲಲ್ಲಿ ನಿಮ್ಮ ಕಾರ್ಯಕರ್ತರುಗಳನ್ನ ಯಾರನ್ನ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಸಬೇಕು, ಯಾರನ್ನ ಚುನಾವಣೆಗೆ ನಿಲ್ಲಿಸಬೇಕು ಅಂತ ಪೂರ್ವ ತಯಾರಿ ಮಾಡ್ಕೊಂಡಲ್ಲೇ ಇವತ್ತು ನಾವೆಲ್ಲ ಕಡೆ ಸೋಲ್ತೀವಿ, ನಮಗೆ ಕ್ಯಾಂಡಿಡೇಟೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ನಮ್ಮ ನಾಯಕರ ಬಗ್ಗೆ ಇಲ್ಲಸಲ್ಲದಂತಹ ಆರೋಪ ಮಾಡ್ತಕ್ಕಂಥದ್ದು ಇವತ್ತು ಎಷ್ಟು ಸರಿ ಅಂತಕ್ಕಂಥದ್ದನ್ನು ನಾವಿವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಇವತ್ತು ಭಾಳ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಯಾವುದೇ ರೀತಿ ಸಹಕಾರಿ ಸಂಘಗಳ ನಿಯಮ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಮತ್ತು DK ಸುರೇಶ್ ಅವರು ವಿರುದ್ಧ ನಿಂತಿದ್ದಂತಹ 2 ಕ್ಯಾಂಡಿಡೇಟ್ಗಳನ್ನ ಡಿಸ್ಕ್ವಾಲಿಫೈ ಮಾಡಿ ಅವಿರೋಧ ಆಗಿಬಿಟ್ಟಿದ್ದಾರೆ. DK ಸುರೇಶ್ ಅವ್ರ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಎಲ್ಲ ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮಾತುಗಳಲ್ಲೇ ಕೇಳಿದ್ದೀರ. ಇವತ್ತು ಕಾನ್ಪುರದಲ್ಲಿ ಮೆಗಾ ಡೈರಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಕೆಂಗಲ್ನಲ್ಲಿ ಪೌಡ್ರ್ ಪ್ಲಾಂಟ್ ಏನು ನಿರ್ಮಾಣ ಆಗಿದೆ ಅದರ ಒಂದು ಶ್ರೇಯೋಭಿವೃದ್ಧಿ, ಯಶಸ್ಸು ಮತ್ತು ಅದರ ಸಾಧನೆ ಯಾರ ಹೆಗಲಿಗೆ ಹೋಗಬೇಕು ಅಂತಕ್ಕಂಥದ್ದು ಇರ್ಬೋದು, ಅದೆಲ್ಲವೂ ಕೂಡ ಜನರಿಗೆ ಗೊತ್ತಿದೆ. ಮಾನ್ಯ ಮಂಜಣ್ಣವರು ಎಲ್ಲೋ ಒಂದು ಕಡೆ ಹೇಳ್ತಾರೆ, ತಮ್ಮಜಣ್ಣವರು DK ಸುರೇಶ್ ಇವರು ಬೆಳಗ್ಗೆ ಎದ್ದು ಸ್ಕೂಲ್ನ ಕಟ್ತಾರ, ಹಾಲು ಕರೀತಾರ, ಇವ್ರು ಎಲೆಕ್ಷನ್ ನಿಂತ್ಕೊಂಬೋದ ಅಂತೇಳಿ. ಮಾನ್ಯ ಮಂಜಣ್ಣವರೇ, ನೀವು ಈ ಮಾತನ್ನು ಮಾನ್ಯ ದೇವೇಗೌಡರ ಕುಟುಂಬಕ್ಕೆ ಕೇಳಿ. ಮಣ್ಣಿನ ಮಕ್ಕಳು ಅಂತಾರೆ, ಬೆಳಗ್ಗೆ ಎದ್ರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಹೊಲ ಎತ್ತು ನೇಗಿಲು ಹಿಡ್ಕೊಂಡು ಹೊಲ ಉಳ್ತಾರ? ಮಣ್ಣಿನ ಮಕ್ಕಳ ಅವ್ರಿಗಾದ್ರೆ ನೋಡಿ, ಸಹಕಾರ ಕ್ಷೇತ್ರದ ಶ್ರೇಯೋಭಿವೃದ್ಧಿ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ DK ಸುರೇಶ್ ಅವರು ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಆ KMFನ ಅಧ್ಯಕ್ಷ ಗಾದಿಗೆ ನಾನು ಹೋದರೆ ಇಡೀ ರಾಜ್ಯದ ರೈತರಿಗೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ವಿಷಯ ಇಟ್ಕೊಂಡು ಅವರು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದಾರೆ. ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಅದನ್ನು ನೀವು ಕನಿಷ್ಠ ತಾಳ್ಮೆಯಿಂದ ಕಾಯ್ದು ನೋಡಿ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾಯಲಿಲ್ಲ ಅಂತಂದರೆ, ತರಾತುರಿಯಲ್ಲಿ ಈ ಥರದ ಮಾತುಗಳನ್ನ ನೀವು ಆಡಿದ್ರೆ ಏನರ್ಥ? ಮತ್ತು ಕುದೂರಿನ ಒಂದು BDCC ಬ್ಯಾಂಕ್ನಲ್ಲಿ 19 ಕೋಟಿ ಅವ್ಯವಹಾರ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. 19 ಕೋಟಿ ಅವ್ಯವಹಾರ ಅನ್ನೋದೇ ಸುಳ್ಳು. ಕುದೂರಿನ BDCC ಬ್ಯಾಂಕ್ನಲ್ಲಿ 16 ಕೋಟಿ ರೂಪಾಯಿ ಅಷ್ಟೇ ವ್ಯವಹಾರ ನಡೆದಿರ್ತಕ್ಕಂಥದ್ದು, ಎಲ್ಲ ಹಣಕಾಸಿದ್ದು ಚಿನ್ನದ ಎಲ್ಲವನ್ನೂ ಸೇರಿಸಿ ಅಂತಂದ್ರಲ್ಲಿ 19 ಕೋಟಿ ಅವ್ಯವಹಾರ ಹೇಗೆ ನಡೆಯುತ್ತೆ? ಆ 19 ಕೋಟಿ ಅಂಕಿಅಂಶ ಅಂತಕ್ಕಂಥದ್ದೇ ಸುಳ್ಳು. ಹಾಗಾಗಿ ಈ ಎಲ್ಲ ವಿಚಾರಗಳು ಏನಿದ್ದಾವೆ ಆಧಾರರಹಿತವಾಗಿ ಇವತ್ತು ನಮ್ಮ ನಾಯಕರುಗಳ ಬಗ್ಗೆ ಇಲ್ಲಸಲ್ಲದಂತಹ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ನಾವು ಅವ್ರಿಗೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ನೀವು ಪ್ರಜಾಪ್ರಭುತ್ವ ರೀತಿಯಲ್ಲಿ ಒಬ್ಬ ಮಾಜಿ ಶಾಸಕರಾಗಿ, ಯಾಕೆಂತಂದರೆ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ ರಾಜಕಾರಣವನ್ನು ಮಾಡಬೇಕಾಗುತ್ತೆ. ಚುನಾವಣೆ ಆದ ನಂತರದಲ್ಲಿ ಕ್ಷೇತ್ರದ ಬಗ್ಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಅವರು ಕೂಡ ನಮಗೆ ಖಂಡಿತವಾಗೂ ಬಾಲಣ್ಣ ಅವರಿಗೆ, ನಮ್ಮ ನಾಯಕರುಗಳಿಗೆ ಸಲಹೆಗಳನ್ನ ಕೊಡಲಿ, ಸೂಚನೆಗಳನ್ನ ಕೊಡಲಿ. ಅದನ್ನು ಬಿಟ್ಟು ಏನೂ ಮಾಡ್ತಾ ಇಲ್ಲ, ಖಾಲಿ ಡಬ್ಬ. ಇವತ್ತು ಗ್ಯಾರಂಟಿ ಯೋಜನೆಗಳ ನಡುವೆನೂ ಮಾಗಡಿ ತಾಲೂಕಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಆಗ್ತಿದೆ ಅಂತ ನಮ್ಮಿಂದ ದಯಮಾಡಿ ಮಾಧ್ಯಮ ಬಂಧುಗಳು ಬಂದು ನಾವು ತೋರಿಸ್ತೀವಿ. ನಮ್ಮ ಬ್ಯಾಲ್ಕೆರೆ ಒಂದು ಗ್ರಾಮದಲ್ಲೇ ಇವತ್ತು 5-6 ಕೋಟಿ ರೂಪಾಯಿ ಕೆಲಸಗಳನ್ನ ನಡೀತಾ ಇದ್ವಿ. ಈಗಾಗಲೇ ನೀವೆಲ್ಲರೂ ಬಂದಿದ್ದೀರ. ರಾಣೋಜಿಪಳ್ಳಿಯ ರಸ್ತೆಗೆ 1 ಕೋಟಿ ರೂಪಾಯಿ ಕೆಲಸ ಮುಗಿದಿದೆ. ಮದ್ಲಾರೆಂಬಳದಲ್ಲಿ 106 ವರ್ಷದ ಇತಿಹಾಸ, 1 ಕೋಟಿ ರೂಪಾಯಿ ಬ್ರಿಡ್ಜ್ ಆಗಿದೆ. ಶಾಂತಿಗ್ರಾಮದ ಈಗ 1,20,00,000 ಟೆಂಡರ್ ಆಗಿದೆ.
ರಸ್ತೆ ದೇವಸ್ಥಾನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ 40 ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾ ಇದೆ. ಈಗ ಕೆಲಸ ಪ್ರಾರಂಭ ಮಾಡಬೇಕು, ಅದು ಕೂಡ ಟೆಂಡರ್ ಪ್ರಕ್ರಿಯೆಗೆ ಹೋಗಿದೆ. ಅಂಬೇಡ್ಕರ್ ಭವನಿಗೆ ಈಗ 2 ಕೋಟಿ ರಿಲೀಸ್ ಆಗಿದೆ. ಕೆಂಪೇಗೌಡ ಒಂದು ಕೋಟೆಗೆ ಸುಮಾರು 103 ಕೋಟಿ ಹಣ ಇವತ್ತು ಬಿಡುಗಡೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವೆಲ್ಲವೂ ಕಣ್ಣು ಕಾಣಬೇಕು ಅಂತಂದ್ರೆ ನೀವು ಕನಿಷ್ಠ ಒಂದು 5-6 ತಿಂಗಳು ಸಂಯಮದಿಂದ ಸಂವೇದನೆಯಿಂದ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ. ಮಾನ್ಯ ಇದೇ ಶಾಸಕರು 5 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರು ಕೂಡ ದಾಖಲೆಯನ್ನು ಒದಗಿಸಲಿ. ಅವರ 5 ವರ್ಷದ ಮಾಗಡಿಯಲ್ಲಿ ಅವರ ಸಾಧನೆ ಏನು ದಾಖಲೆ ಕೊಡಲಿ. ನಾವು ಕೂಡ ನಮ್ಮ ಬಾಲಣ್ಣ ಅವರ ಅವಧಿಲಾಗಿರ್ತಕ್ಕಂತಹ ಅಭಿವೃದ್ಧಿ ವಿಚಾರಗಳು ಇವತ್ತು ಮಾಗಡಿಯಲ್ಲಿ ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ, ಸಬ್ ರಿಜಿಸ್ಟರ್ ಡಿವಿಷನ್ನ ಬಿಲ್ಡಿಂಗ್ ಹೋಗಿರಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಅದೇ ರೀತಿ KSRTC ಬಸ್ಸು ನಿಲ್ದಾಣಕ್ಕೆ ಹೋಗ್ರಿ, ಬಸ್ಸು ಡಿಪೋಗೆ ಹೋಗ್ರಿ, ITI ಕಾಲೇಜುಗಳು ಇರ್ತಕ್ಕಂಥದ್ದು, ಮತ್ತು ಸರ್ಕಾರಿ ಡಿಗ್ರಿ ಕಾಲೇಜುಗಳು ಇರ್ಬೋದು. ಇವೆಲ್ಲವೂ ಕೂಡ ಯಾವ ಸಂದರ್ಭದಲ್ಲಿ ಯಾರ್ಯಾರ ಸಂದರ್ಭದಲ್ಲಿ ನಿರ್ಮಾಣ ಆಗಿದ್ದಾವೆ, ಯಾರು ಅಭಿವೃದ್ಧಿ ಮಾಡಿದ್ದಾರೆ, ಯಾರ ಕೊಡುಗೆ ಮಾಗಡಿ ಕ್ಷೇತ್ರಕ್ಕೆ ಹೆಚ್ಚಿದೆ ಅಂತಕ್ಕಂಥದ್ದನ್ನು ನಾವು ವಿವರವಾಗಿ ಹೇಳ್ತೀವಿ ಅಂತಕ್ಕಂತಹ ಒಂದು ಅಂಶಗಳನ್ನ ಹೇಳ್ತಾ, ದಯಮಾಡಿ ಇಲ್ಲಿಗೆ ಈ ಒಂದು ಕೊಂಕು ಮಾತಾಡೋದನ್ನ ತಾವು ನಿಲ್ಲಿಸಬೇಕು. ಪ್ರಜಾಪ್ರಭುತ್ವ ರೀತಿಯಲ್ಲಿ ನಿಮ್ದೇನಾದರೂ ಆಡಳಿತ ಪಕ್ಷದ ಶಾಸಕರನ್ನು ಎಚ್ಚರಿಸಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದರೆ ನೀವು ಅದನ್ನು ಪ್ರಜಾಪ್ರಭುತ್ವ ರೀತಿಯಲ್ಲೇ ಮಾಡಿ, ಸಲಹೆ ಸೂಚನೆಗಳನ್ನ ಕೊಡಿ, ನಿರ್ದೇಶನಗಳನ್ನ ಕೊಡಿ. ಇಲ್ಲ ಈಗ ಮಾಡಿದ್ರೆ ಮಾಗಡಿ ಅಭಿವೃದ್ಧಿ ಆಗ್ತಕ್ಕಂಥದ್ದೇ ಅಂತಕ್ಕಂಥ ವಿಷಯವನ್ನು ಹೇಳಿ. ಅದನ್ನು ಬಿಟ್ಟು ಬಾಲಣ್ಣ ಅವರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದ್ದು, ನಮ್ಮ ನಾಯಕರಾಗಿರ್ತಕ್ಕಂಥ DK ಸುರೇಶ್ ಅಣ್ಣ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದ್ದು, ತಮ್ಮಾಜಣ್ಣ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದ್ದನ್ನ ಈ ಕೂಡಲೇ ನಿಲ್ಲಿಸಬೇಕು. ನಿಲ್ಲಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ತೀವ್ರತರವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಂದಾಗಬೇಕು ಅಂತಕ್ಕಂತಹ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ